ಶ್ರೀ ಮಹಾಗಣಪತಿಯೇ ನಮಃ. ಹರಿಹಿ ಓಂ. ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಭರಣಿ ನಕ್ಷತ್ರ 2019 ಫೆಬ್ರವರಿ ತಿಂಗಳ 12ನೇ ತಾರೀಕು ಮಂಗಳವಾರ. ಈ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ. ಇಂದು ರಥಸಪ್ತಮಿ. ಅರ್ಕಮಂಡಲ ಮಧ್ಯಸ್ಥಂ ಸೂರ್ಯಕೋಟಿ ಸಮಪ್ರಭಂ ಎಂದು ಸೂರ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸೋಣ. ಸೂರ್ಯನು ಉತ್ತರಾಯಣದತ್ತ ಚಲಿಸುವಂತಹ ಪರ್ವ. ಈ ಶುಭ ಸಂಕ್ರಮಣ ದಿನ ತಮ್ಮೆಲ್ಲರಿಗೂ ಚೈತನ್ಯ ಸ್ವರೂಪಿಯಾದಂತಹ ಸೂರ್ಯದೇವರು ಮಂಗಳವನ್ನುಂಟು ಮಾಡಲಿ. ಓಂ ಸೂರ್ಯದೇವಾಯ ವಿದ್ಮಹೆ ಆದಿತ್ಯಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಎಂದು ವಂದಿಸೋಣ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. 12 ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹ ಸ್ವಭಾವ ಮೇಷರಾಶಿಯವರದ್ದು. ಈ ದಿನ ಹೊಸ ಹೊಸ ಕೆಲಸಗಳನ್ನು ನೀವೇ ಹುಡುಕಿಕೊಂಡು ಮಾಡ್ತೀರಾ. ಈ ನಿಮ್ಮ ಸ್ವಭಾವ, ನಿಮ್ಮ ಗುಣ, ನಡತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಸಹಾಯ ಮಾಡುವಂತಹ ಮನೋಭಾವ ಈ ದಿನ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತೆ. ಹಾಲಿದ್ದಾಗ ಹೋಳಿಗೆ ಮಾಡು, ಬಿಸಿಲಿದ್ದಾಗ ಹಪ್ಪಳ ಮಾಡು ಎನ್ನುವಂತೆ ಸಮಯ ನೋಡಿ ಕೆಲಸವನ್ನು ಮಾಡಿ ಈ ದಿನ. ಆದರೆ ನಿಮಗೆ ಒದಗುವ ಕಷ್ಟಗಳ ಬಗ್ಗೆ, ತೊಂದರೆಗಳ ಬಗ್ಗೆ, ಅನಾರೋಗ್ಯದ ಬಗ್ಗೆ ತುಂಬಾ ಚಿಂತೆ ಮಾಡುವಂತಹ ಸ್ವಭಾವ ಈ ದಿನ ನಿಮಗೆ ಜಾಸ್ತಿ ಇರುತ್ತೆ. ಇದರಿಂದ ದುರ್ಬಲರಾಗ್ತೀರಿ. ನಿಮ್ಮ ಭವಿಷ್ಯದ ಅಭದ್ರತೆ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ಧೈರ್ಯದಿಂದ ಇರಿ, ತಲ್ಲಣಿಸದಿರು. ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗುಟ್ಟಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ ಎನ್ನುವಂತಹ ಕನಕದಾಸರ ಹೇಳಿರುವಂತಹ ಕಿವಿ ಮಾತನ್ನು ಸದಾ ಜ್ಞಾಪಿಸಿಕೊಳ್ಳಿ. ಈ ದಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸ್ನೇಹಿತರ, ಬಂಧುಗಳ ಇಂಟರ್ಫಿಯರೆನ್ಸಿಂದ ಸ್ವಲ್ಪ ಕಿರಿಕಿರಿ, ಹಣಕಾಸಿನ ಪೋಲಾಗಬಹುದು. ಚಿಂತೆ ಮಾಡಬೇಡಿ. ಈ ದಿನ ಶನಿದೇವರ ಆಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಉತ್ತಮ ಫಲ ನಿಮ್ಮದಾಗತ್ತೆ. ವೃಷಭ. ಕನ್ನಡದಲ್ಲಿ ಒಂದು ಗಾದೆ ಇದೆ, 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅಂತ. ಹಾಗೆ ವೃಷಭ ರಾಶಿಯವರ ಸಾಮಾನ್ಯ ಜೀವನ ಹಳೆ ಬಜಾಜ್ ಸ್ಕೂಟರ್ ಇದ್ದಂತೆ ಒಂದೇ ಸ್ಪೀಡ್ನಲ್ಲಿ ಹೋಗ್ತಾ ಇರುತ್ತೆ. ಆದರೆ ಅಚಾನಕ್ಕಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಎಂದಿಗಿಂತ ಉತ್ತಮವಾಗಿರುತ್ತೆ. ಈ ದಿನ ವ್ಯಾಪಾರ ವಹಿವಾಟಿಗೆ ಹಣವನ್ನು ಹೂಡಿಕೆ ಮಾಡುವಂತಹ ಮನಸ್ಸಿದ್ರೆ ಕೂಡಲೇ ಆ ಕೆಲಸ ಮಾಡಿ. ಮುಂದೆ ಭವಿಷ್ಯದಲ್ಲಿ ಇದರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ನೆರವು ಸಿಕ್ಕತ್ತೆ. ಕೌಟುಂಬಿಕ ಜವಾಬ್ದಾರಿ ಈ ದಿನ ಜಾಸ್ತಿನೇ ಆಗುತ್ತೆ. ಇದರಿಂದ ದೈಹಿಕ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ. ಆದ್ದರಿಂದ ನೀವು ಈ ದಿನ ದೇವಾಲಯಕ್ಕೆ ಹೋಗಿ ಮೌನದಿಂದ ಪ್ರಾರ್ಥನೆಯನ್ನು ಮಾಡಿ, ಭಗವಂತನಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿ. ಇದರಿಂದ ಭಗವಂತ ಸುಪ್ರೀತನಾಗ್ತಾನೆ. ಈ ದಿನದ ನಿಮ್ಮ ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಕಡಿಮೆ ಆಗುತ್ತೆ. ಸ್ವಭಾವತಃ ನಿಮಗಿರುವಂತಹ ಹಠಮಾರಿ ಧೋರಣೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಈ ದಿನ ವಿದ್ಯಾರ್ಥಿಗಳು ನಿಮ್ಮ ವ್ಯಾಸಂಗದಲ್ಲಿ ತುಸು ಹೆಚ್ಚು ಏಕಾಗ್ರತೆಯನ್ನು ರೂಢಿಸಿಕೊಳ್ಳಿ. ಉತ್ತಮ ಫಲಿತಾಂಶ ನಿಮ್ಮದಾಗುತ್ತೆ. ಮಿಥುನ. ಇತರರಿಗಿಂತ ವಿಭಿನ್ನ ನಡೆ ನುಡಿ ಇರುವಂತಹ ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಬಂಧು ವರ್ಗದವರಿಗೆ ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿರ್ತೀರಿ. ಮನೆಯಲ್ಲಿ ಶಾಂತಿ ಸಮೃದ್ಧಿಗಳು ಇರುತ್ತವೆ. ಆದರೆ ಈ ದಿನ ಸ್ವಲ್ಪ ಸೋಮಾರಿತನ ಇರಬಹುದು. ನಿಮಗೆ ವಾಹನಗಳಿಂದ ಹೇಳಿಕೊಳ್ಳುವಂತಹ ಅನುಕೂಲ ಇರಲ್ಲ. ಈ ದಿನ ಪೂರ್ತಿ ಸ್ನೇಹಿತರೊಂದಿಗೆ ತೀರಾ ಹತ್ತಿರದ ಸಂಬಂಧವನ್ನು ಇಟ್ಕೊಳ್ಬೇಡಿ. ಆದರೆ ಅವರಿಂದ ದೂರನೂ ಇರಬೇಡಿ. ಕೆಸರಿನಲ್ಲಿ ತಾವರೆ ಹೂವು ಹೇಗೆ ಇರುತ್ತೋ ಆ ರೀತಿ ಸಂಬಂಧ ಇರಲಿ. ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಹೇಳಿಕೊಳ್ಳುವಂತಹ ಕಿರಿಕಿರಿ ಇರೋದಿಲ್ಲ. ಆದರೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಮೆಮೊರಿ ಪವರ್ ಕೂಡ ಇರುತ್ತೆ. ನಿಮಗೆ ಹಳೆಯ ಘಟನೆಗಳು ಜ್ಞಾಪಕಕ್ಕೆ ಬರಬಹುದು. ಇದರಿಂದ ಕಭಿ ಖುಷಿ ಕಭಿ ಗಮ್, ಸ್ವಲ್ಪ ಸಂತೋಷ ಸ್ವಲ್ಪ ನೋವು ಇರುತ್ತೆ. ಅದಕ್ಕೆ DVG ಅವರು ಹೇಳ್ತಾರೆ, ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನ್ನು ಬೇಡುತ್ತಿರೋ ಮಂಕುತಿಮ್ಮ ಅಂತ. ಅಂದರೆ ನಾವು ಈ ದಿನ ಭಗವಂತನಲ್ಲಿ ಮೊರೆ ಇಡಬೇಕಾದದ್ದು ಇಷ್ಟೇ. ನನ್ನ ಆಸೆಗಳನ್ನು ಕೆಣಕಬೇಡ, ನನ್ನನ್ನು ಬಂಧನಗಳಿಂದ ಬಿಗಿಯಬೇಡ, ಕಷ್ಟಕರವಾದ ಪರೀಕ್ಷೆಗಳಿಗೆ ನನ್ನನ್ನು ಒಳಗಾಗಿಸಬೇಡ, ಬೇಸರ ತರಿಸುವಂತಹ ಪಾಪಗಳ ನೆನಪುಗಳಿಂದ ನನ್ನನ್ನು ಪದೇ ಪದೇ ಚುಚ್ಚಬೇಡ ಎಂದು ಭಗವಂತನನ್ನು ನೀವು ಸದಾ ಸ್ಮರಿಸ್ತಾ ಇರಬೇಕಾಗತ್ತೆ. ಈ ದಿನ ನಿಮ್ಮ ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮೇಲಾಗಿ ಇಂದು ರಥಸಪ್ತಮಿ ಇದೆ. ಸೂರ್ಯದೇವರಿಗೆ 21 ಬಾರಿ ನಮಸ್ಕಾರವನ್ನು ಮಾಡಿ ನಿಮ್ಮ ಸೋಮಾರಿತನ ಹೋಗಿ ನಿಮಗೆ ಹೊಸ ಚೈತನ್ಯ ಬರುತ್ತೆ.
ಕಟಕ ಕಟಕ ರಾಶಿಯವರಿಗೆ ಈ ದಿನದ ಜೀವನ ಆರಾಮವಾಗಿರುತ್ತೆ. ಕುಟುಂಬದ ಸದಸ್ಯರಿಂದ, ಸ್ನೇಹಿತರಿಂದ, ಪ್ರೀತಿ ಪಾತ್ರರಿಂದ, ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ನಿರೀಕ್ಷಿಸಬಹುದು. ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿ ಎಂದಿನಂತೆ ಇರುತ್ತೆ. ಈ ದಿನ ಆಗುವಂತಹ ದುಂದು ವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕಾಗತ್ತೆ. ನಿಮಗೆ ಗುರುಬಲ ಇರೋದರಿಂದ ನೀವು ಕೈಗೊಳ್ಳುವಂತಹ ಕಾರ್ಯದಲ್ಲಿ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ ನಿಮಗೆ. ಆದರೆ ಯಾವುದಾದರೂ ಕೆಟ್ಟ ಚಟಗಳಿದ್ದಲ್ಲಿ ಧೂಮಪಾನ, ಮದ್ಯಪಾನ ಇತ್ಯಾದಿಗಳನ್ನು ವರ್ಜಿಸೋದು ಉತ್ತಮ. ಕಷ್ಟಪಟ್ಟು ದುಡಿಯುವಂತಹ ಮನಸ್ಸಿದೆ, ಆದರೆ ಸರಿಯಾದ ಉದ್ಯೋಗ ಸಿಕ್ಕಿಲ್ಲ ಅನ್ನುವಂತಹ ಕೊರಗಿದೆ. ಚಿಂತಿಸಬೇಡಿ. ಅಲ್ಲಿದ್ದಾಗ ಕಡಲೆ ತಿನ್ನಬೇಕು, ಹರೆಯ ಇದ್ದಾಗ ಹಣ ಗಳಿಸಬೇಕು. ಈ ಮಾತನ್ನು ಸದಾ ಜ್ಞಾಪಕದಲ್ಲಿಟ್ಕೊಳ್ಳಿ. ಸಂಸಾರಕ್ಕಾಗಿ ನೀವು ದುಡಿಯಲೇಬೇಕಾಗಿದೆ. ಯು ವಿಲ್ ಡೆಫಿನೆಟ್ಲಿ ವಿನ್ ಇನ್ ಯುವರ್ ಲೈಫ್. ಆದರೆ ಈ ದಿನ ವಿನಾಯಕ ಸ್ವಾಮಿಗೆ ಗರಿಕೆಯನ್ನು ಅರ್ಪಿಸಿ, ಅರ್ಚನೆಯನ್ನು ಮಾಡಿಸಿ, ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ. ನಿಮಗೆ ಶುಭವಾಗುತ್ತೆ. ಸಿಂಹ ಕಡಲ ಕಡೆದರು ಸುರಾಸುರರು ನಿಜ ಬಲದಿಂದ, ಕುಡಿದ ನದನು ತಪಸ್ಸಿನಿಂದ ಕುಂಭಜನು, ಕಡಿಮೆ ಜನ ಪಾರಗಾಂಬರೆ ಗಾಸಿಯನ್ನು ಪಡದೆ, ಪಡವಿ ಬಾಳ್ವೆಯು ಮಂತು ಮಂಕುತಿಮ್ಮ. ತಮ್ಮ ಸ್ವಾಭಾವಿಕವಾದ ಶಕ್ತಿಯಿಂದ ದೇವತೆಗಳು ಮತ್ತು ದಾನವರು ಸೇರಿ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದರು. ಆದರೆ ತನ್ನ ತಪಶಕ್ತಿಯಿಂದ ಅಗಸ್ತ್ಯನು ಆ ಸಮುದ್ರವನ್ನೇ ಒಂದು ಏಕಾಪೋಷಣವಾಗಿ ಕುಡಿದು ಬಿಟ್ಟ. ನಮ್ಮಂತಹ ಹುಲು ಮಾನವರು ಬಹಳ ತೊಂದರೆಗಳನ್ನು ಅನುಭವಿಸದೆ ದಡವನ್ನು ಮುಟ್ಟಬಲ್ಲರೆ? ಸಾಧ್ಯವಿಲ್ಲ. ಏಕೆಂದರೆ ಈ ಜಗತ್ತಿನ ಬಾಳೆ ಹೀಗಿದೆ ಎನ್ನುತ್ತಾರೆ ಡಿ ವಿ ಗುಂಡಪ್ಪನವರು. ಹಾಗೆಯೇ ಸಿಂಹರಾಶಿಯವರಿಗೆ ಬಾಳಿನಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ಸಹ ಛಲದಿಂದ ದಂಕ ಮಲ್ಲರಂತೆ ಜೀವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿರುತ್ತೆ. ರೈತರು, ಕೃಷಿಕರು ಆರಾಮವಾಗಿರುವಂತಹ ದಿನ. ಹೆಚ್ಚಿನ ಕೆಲಸದ ಒತ್ತಡಗಳಿರೋದಿಲ್ಲ. ಹಣಕಾಸಿನ ಸ್ಥಿತಿಯೂ ಉತ್ತಮವಾಗಿರುತ್ತೆ. ಆರೋಗ್ಯವೂ ಉತ್ತಮವಾಗಿದೆ. ನಿಮ್ಮ ಸಾಹಸಿ ಪ್ರವೃತ್ತಿ, ಸ್ಪರ್ಧಾತ್ಮಕ ಮನೋಭಾವ ನಿಮ್ಮನ್ನು ಈ ದಿನ ಮತ್ತಷ್ಟು ಬಲಿಷ್ಠರನ್ನಾಗಿರಿಸುತ್ತೆ. ಹಿರಿಯರು ಈ ದಿನ ನೀಡುವಂತಹ ಸಲಹೆ, ಮಾರ್ಗದರ್ಶನಗಳೇನಾದರೂ ಇದ್ದಲ್ಲಿ ಅವುಗಳನ್ನು ತಿರಸ್ಕರಿಸಬೇಡಿ. ಅವುಗಳನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳಿ. ಮುಂದೆ ನಿಮಗೆ ಉಜ್ವಲ ಭವಿಷ್ಯ ಇದೆ. ವೃಥಾ ತಿರುಗಾಟ ಇರೋದರಿಂದ ನಿಮಗೆ ಸ್ವಲ್ಪ ದೇಹಾಲಸ್ಯ ಉಂಟಾಗಬಹುದು. ಸಂಗಾತಿಗಳಿಗೆ ಸ್ವಲ್ಪ ಸ್ಪೀಡ್ ಬ್ರೇಕರ್ ಇರುತ್ತೆ. ಈ ದಿನ ಎಚ್ಚರಿಕೆಯಿಂದ ಇರಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ನಿಮಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರು ಉತ್ತಮ ಗುಣವುಳ್ಳವರು. ಸದಾ ಯಾವುದಾದರೊಂದು ಕೆಲಸದಲ್ಲಿ ತೊಡಗಿರುವವರು ಆಗಿರ್ತಾರೆ. ಈ ಚಟುವಟಿಕೆಯಿಂದಲೇ ಅವರಲ್ಲಿ ಲವಲವಿಕೆ ತುಂಬಿರುತ್ತೆ. ಈ ದಿನ ಹೆಚ್ಚು ಸಂತೋಷದಿಂದ ಇರ್ತೀರಿ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ತುಂಬ ಭಾವೋದ್ವೇಗ ಆಗುವಂತಹ ಸುದ್ದಿಗಳು ನಿಮಗೆ ಈ ದಿನ ಬರಬಹುದು. ಹಾಲ ಕುಡಿದವನಿಗೆ ಹಾಗಲಕಾಯಿ ಕಹಿಯಾಗುತ್ತಾ. ಆದ್ದರಿಂದ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಪ್ರೇಮಿಗಳಿಗೆ ಇಂದು ಅಷ್ಟೊಂದು ಉತ್ತಮ ದಿನ ಆಗಿರಲ್ಲ. ಆದ್ದರಿಂದ ಅವರೊಂದಿಗೆ ಮಾತನಾಡುವಾಗ ಕಟು ನುಡಿಗಳನ್ನು ಆಡಬೇಡಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂಭವ ಇದೆ. ಧನಾಗಮ ಕೂಡ ಆಗತ್ತೆ. ಈ ದಿನ ನೀವು ಅಂದುಕೊಂಡಂತೆ ಈ ದಿನ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಸ್ತೋತ್ರವನ್ನು ಪಠನೆ ಮಾಡಿ, ನವಗ್ರಹಗಳ ದರ್ಶನವನ್ನು ಮಾಡಿ ಉತ್ತಮ ಫಲ ನಿಮ್ಮದಾಗುತ್ತೆ. ತುಲಾ ಸದಾ ಸಂತೋಷದಿಂದ ಇರಲು ಪ್ರಯತ್ನಿಸ್ತಾರೆ. ಅದಕ್ಕಾಗಿ ಕಷ್ಟಪಟ್ಟು ದುಡಿದು ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ತುಲಾ ರಾಶಿಯವರು. ಎಲ್ಲರನ್ನ ಮೆಚ್ಚಿಸಲು ಸದಾ ಪ್ರಯತ್ನ ಪಡ್ತಾ ಇರ್ತೀರಿ. ಹೆಂಗಸರು ಮನೆಯಲ್ಲೇ ರುಚಿಯಾಗಿ ಸಾಂಬಾರು ಮಾಡಿ ಊಟಕ್ಕೆ ಬಡಿಸಿದ್ರೂ ಕೂಡ ಗಂಡನಾದವನು ಕೊನೆ ಪಕ್ಷ ಮಕ್ಕಳು ಕೂಡ ಚೆನ್ನಾಗಿದೆ ಅಂತ ಹೇಳಲ್ಲ. ಅಷ್ಟೊಂದು ಬಿಂಕ ತುಲಾ ರಾಶಿಯವರಿಗೆ. ನಿಮ್ಮನ್ನು ಬಂಧು ಮಿತ್ರರು ತುಂಬ ಹೊಗಳುವಂಥ ದಿನ ಇದಾಗಿದೆ. ಈ ದಿನ ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತೆ. ನಿಮ್ಮ ಪ್ರೇಮ ಜೀವನ ರೋಮಾಂಚನಕಾರಿಯಾಗಿರುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಬೆನ್ನ ಹಿಂದೆಯೇ ಇರ್ತಾರೆ. ನಿಮಗೆ ಉಪಕಾರ ಮಾಡುವವರನ್ನು ಮಾತ್ರ ಹತ್ತಿರ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಹತ್ತೋಕ್ಕೆ ಮೊದಲು ಕುದುರೆನ ನೋಡು, ಬಿತ್ತೋಕ್ಕೆ ಮೊದಲು ನೆಲನ ನೋಡು ಅಂತ. ನೀವು ಸ್ನೇಹಿತರನ್ನು ಆರಿಸುವಾಗ ಈ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಸಮಾಜದಲ್ಲಿ ಗೌರವಯುತವಾಗಿ ಬಾಳುವಂತಹ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಬೇಕಾಗತ್ತೆ. ಈ ದಿನ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡಿ. ನಿಮಗೆ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ವಿಮರ್ಶಾತ್ಮಕವಾಗಿ, ನ್ಯಾಯಸಮ್ಮತವಾಗಿ, ತರ್ಕಬದ್ಧವಾಗಿ ಮಾತನಾಡುವಂಥವರು. ಹಿಂದಿನ ಸಾಲ ತೀರಿಸಲೆಂದೇ ಬಂದಿಹೆವಯ್ಯ ಜನ್ಮವ ತಳೆದು ಅನ್ನುವಂಥ ಗೀತೆಯಲ್ಲಿ ಈ ಜಗತ್ತಿನ ಋಣಶೇಷ ಇದ್ದುದಕ್ಕೆ ಮತ್ತೆ ಇಲ್ಲಿಗೆ ಹುಟ್ಟಿ ಬಂದಿದ್ದೇವೆ. ಹಾಗಾಗಿ ಹುಟ್ಟಿದ್ದು ಎಲ್ಲೋ, ಬೆಳೆದದ್ದು ಎಲ್ಲೋ, ಓದದ್ದು ಇನ್ನೆಲ್ಲೋ, ಉದ್ಯೋಗ ಮತ್ತೆಲ್ಲೋ, ಮದುವೆ ಯಾರೊಂದಿಗೋ, ಸಿಗುವ ಸ್ನೇಹಿತರು ಯಾರೋ. ಈ ಜಗತ್ತಿನಲ್ಲಿ ಋಣ ಇನ್ನೆಷ್ಟು ದಿನವೋ, ಯಾರಿಂದಲೂ ಓದಲಾಗದ ಹಣೆ ಬರಹ ನಮಗಾಗಿ ಇನ್ನೆಷ್ಟು ಒಳಿತನ್ನ ಕೆಡುಕನ್ನು ತರುತ್ತದೋ. ಇವೆಲ್ಲ ನಮ್ಮೆಲ್ಲರಲ್ಲೂ ಇರುವಂತಹ ಋಣ ವಿಶೇಷಗಳು. ನಮ್ಮ ಪೂರ್ವಾರ್ಜಿತದ ಅನ್ನದ ಋಣಗಳು
ಯಾವ ಯಾವ ರೀತಿಯಲ್ಲಿ ನಮಗೆ ಸಲ್ಲುತ್ತದೋ ಬಲ್ಲವರಾರು ಕಂಡವರಾರು. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರೀ ಉಪವಾಸ, ನಾಳೆ ಪಾರಾಣೆ, ಇಂತು ಸಂಧಿಹುದೆನ್ನ ಋಣ ಎಂತಾರೆ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು. ಇವತ್ತು ಮದುವೆ ಊಟ, ನಾಳೆ ಇನ್ಯಾರದ್ದೋ ಊಟ, ತಿಥಿ ಊಟ ಇರಬಹುದು. ಹೀಗೆ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಏರುಪೇರುಗಳನ್ನು, ಏಳು ಬೀಳುಗಳನ್ನು ನೋಡ್ತಾ ಇದ್ದಾರೆ. ಆದರೆ ಈ ದಿನ ನೀವು ಮಾಡುವಂತಹ ಕೆಲಸದಲ್ಲಿ ಜಯ ಸಿಕ್ಕತ್ತೆ. ಬಹಳ ದಿನಗಳಿಂದ ಆಗದೆ ಉಳಿದುಕೊಂಡಿರುವಂತಹ ಕಾರ್ಯಗಳು ಇವತ್ತು ಪೂರ್ಣ ಫಲ ಕೊಡುತ್ತೆ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ವಾಹನ ಚಾಲಕರು ಜಾಗೃತೆಯಿಂದ ಇರಿ. ಅದರಲ್ಲೂ ದ್ವಿಚಕ್ರ ವಾಹನವನ್ನು ಓಡಿಸುವಂಥವರು ಅವರು ದೂರದ ಪ್ರಯಾಣವನ್ನು ಮಾಡಬೇಡಿ. ಈ ದಿನದ ಒಳಿತಿಗಾಗಿ, ಶುಭಕ್ಕಾಗಿ ನೀವು ಶಿವನ ಪರಿವಾರ ದೇವತೆಗಳಿರುವಂತಹ ದೇವಾಲಯಕ್ಕೆ ಭೇಟಿ ಕೊಡಿ, ನಿಮಗೆ ಒಳ್ಳೆಯದಾಗತ್ತೆ. ಧನಸ್ಸು, ಧನುರ್ರಾಶಿಯವರು ವಿದ್ವಾಂಸರು, ವಿಧೇಯ ಸ್ವಭಾವದವರೂ ಆಗಿದ್ದಾರೆ. ಲಕ್ಷ್ಮಿಗಿಂತ ಸರಸ್ವತಿ ದೇವಿಗೆ ಹೆಚ್ಚಾಗಿ ಮಣೆ ಹಾಕುವವರು ಇವರು. ಆದ್ದರಿಂದ ಇವರು ಸುಶಿಕ್ಷಿತರು, ವಿದ್ಯಾವಂತರೂ ಆಗಿದ್ದಾರೆ. ಗಳಿಸಿಕೊಂಡಿರುವಂತಹ ಶಿಕ್ಷಣವೇ, ಆ ವಿದ್ಯೆಯೇ ಇವರ ಹೊಟ್ಟೆಗೆ ಅನ್ನವನ್ನು ನೀಡ್ತಾ ಇದೆ. ಹೇಳುವವನಿಗೆ 6, ಮಾಡುವವನಿಗೆ 3 ಅನ್ನೋ ನ್ಯಾಯ ಇವರಿಗೆ ಈ ದಿನ ಇಷ್ಟ ಆಗಲ್ಲ. ಸಿಡಿದೇಳುವಂತಹ ಸಂದರ್ಭ ಒದಗಿ ಬರಬಹುದು. ಆದ್ದರಿಂದ ಕೋಪವನ್ನು ಮಾಡಿಕೊಳ್ಬೇಡಿ. ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೆಚ್ಚು ಹೆಚ್ಚು ಸಾಮಗ್ರಿಗಳನ್ನು ಖರೀದಿ ಮಾಡುವಂತಹ ಮನಸ್ಸು ಬರುತ್ತೆ. ಆದರೆ ಅವಶ್ಯಕವಾದ ಸಾಮಗ್ರಿಗಳನ್ನು ಮಾತ್ರ ಖರೀದಿ ಮಾಡಿ. ಏಕೆಂದರೆ ನಿಮ್ಮ ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿರಲ್ಲ ಈ ದಿನ. ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ನಿಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಅನುಭವಿಸಬೇಕು ಅಂದ್ಕೊಂಡಿದ್ರೆ ಅವರ ಭಾವನೆಗಳಿಗೂ ಸ್ವಲ್ಪ ಮನ್ನಣೆಯನ್ನು ನೀಡಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ, ನಿಮಗೆ ಒಳ್ಳೆಯದಾಗತ್ತೆ. ಮಕರ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನುವಂತಹ ತಂತ್ರಗಾರಿಕೆಯನ್ನು ಅಕ್ಷರಶಃ ಅಳವಡಿಸಿಕೊಂಡಿದ್ದಾರೆ ಮಕರ ರಾಶಿಯವರು. ಹಿಡಿದ ಕಾರ್ಯ ಎಷ್ಟೇ ನಿಧಾನವಾಗಲಿ ತಾಳ್ಮೆ ಕಳೆದುಕೊಳ್ಳಲ್ಲ, ಬದಲಿಗೆ ಕಾರ್ಯವನ್ನು ಮಾಡಿ ಮುಗಿಸ್ತಾರೆ ಈ ರಾಶಿಯವರು. ಆದರೆ ಈ ದಿನ ಮಕರ ರಾಶಿಯವರಿಗೆ ಜೀವನದ ಸೂಕ್ಷ್ಮತೆ ಅರಿಯುವಂತಹ ಪ್ರಸಂಗ ಬರಬಹುದು. ನಿಭಾಯಿಸುವಂತಹ ಜಾಣ್ಮೆ ನಿಮಗಿದೆ. ಹಿಂದಿನದನ್ನು ನೆನೆದು ಹಿತ್ತಲಲ್ಲಿ ಕುಳಿತು ಹತ್ರಂತೆ ಅಂತ ಆಗಬಾರ್ದಷ್ಟೇ. ಈ ದಿನದ ಫಲಾಫಲಗಳು ನಿಮಗೆ ಸಾಧಾರಣವಾಗಿರುತ್ತೆ. ಆದರೆ ಶ್ರದ್ಧೆಯಿಂದ ಪ್ರಾರಂಭ ಮಾಡುವಂತಹ ಯಾವುದೇ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಆದರೆ ಈ ದಿನ ಎಣ್ಣೆಯ ಪದಾರ್ಥಗಳನ್ನು ಮಾತ್ರ ಸೇವನೆ ಮಾಡಬೇಡಿ. ನಿಮ್ಮ ವರ್ತನೆ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ. ಈ ದಿನ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಸಂಗ ಬರಬಹುದು. ಜಸ್ಟ್ ಗೋ ಹೆಡ್, ಯಾವುದಕ್ಕೂ ಯೋಚನೆ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಸದಾ ಸ್ಮರಣೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಕುಂಭ, ದುರ್ಜನರ ಸಂಘ ಎಂದಿಗೂ ಒಲ್ಲೆನೋ, ಇಂಥ ಸಜ್ಜನರ ಸಂಘದೊಳ ಇರಿಸೆನ್ನ ರಂಗ, ಉಂಡ ಮನೆಗೆರಡ ಎಣಿಸುವಾತನ ಸಂಘ, ಕೊಂಡೆಯನ್ನು ಪೇಳಿ ಕಾದಿಸುವವನ ಸಂಘ, ತಂದೆ ತಾಯಿಯನ್ನು ಬೈದು ಬಾಧಿಸುವವನ ಸಂಘ, ನಿಂದಕರ ಸಂಘ ಬಹುಭಂಗರಂಗ ಎನ್ನುತ್ತಾರೆ ಕನಕದಾಸರು. ಹಾಗೆ ಅಂತಹ ಸ್ನೇಹಿತರ ಸಂಘವನ್ನು ತೊರೆಯಲು ತುಂಬ ಹವಣಿಸ್ತಾ ಇದ್ದಾರೆ ಕುಂಭರಾಶಿಯವರು. ತುಂಬಿದ ಕೊಡ ತುಳುಕಲ್ಲ ಅಂತಾರೆ ಹಿರಿಯರು. ಅದರಂತೆ ಅತಿ ಗೌರವದಿಂದ ನಡೆದುಕೊಳ್ಳುವಂತಹ ಮಂದಿ ಈ ಕುಂಭರಾಶಿಯವರು. ಇವರಿಗೆ ಈ ದಿನ ಉತ್ತಮವಾಗಿರುತ್ತೆ. ತುಂಬ ಆರೋಗ್ಯವಾಗಿಯೂ ಇರ್ತೀರ. ಅನಾರೋಗ್ಯದಿಂದ ಇರುವವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾದಂತಹ ದಿನ ಇದು. ಮತ್ತು ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವಂತಹ ಅವಕಾಶಗಳು ಜಾಸ್ತಿ ಇವೆ ನಿಮಗೆ. ನಿರುದ್ಯೋಗಿಗಳಿಗೆ ಸತತ ಪ್ರಯತ್ನದಿಂದ ಸರ್ಕಾರಿ ಉದ್ಯೋಗ ನಿಮ್ಮದಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಆ ವೃಕ್ಷವನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ, ನಿಮಗೆ ಶುಭವಾಗುತ್ತೆ. ಮೀನ, ಈ ದಿನ ಮೀನ ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ನಿಮ್ಮ ಆರೋಗ್ಯ, ಕುಟುಂಬದಲ್ಲಿ ಸುಖ ಶಾಂತಿ, ದಾಂಪತ್ಯ, ಉದ್ಯೋಗ ಸ್ಥಳದಲ್ಲಿ ಮಾನಸಿಕ ನೆಮ್ಮದಿ, ಸ್ನೇಹಿತರ ಒಡನಾಟ, ಊಟ ತಿಂಡಿ, ಹೀಗೆ ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ನೀವು ಬಯಸಿದಂತೆ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ. ಮತ್ತು ಕುಟುಂಬದ ಸದಸ್ಯರಿಗೆ ವಿವಾಹ ಸಂಬಂಧಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಮನೆಯ ದೇವರನ್ನು ಬೇಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಬಂಧ ಬರಲಿದೆ. ಪ್ರೇಮಿಗಳಿಗೆ ಪರಸ್ಪರ ತಪ್ಪು ತಿಳುವಳಿಕೆಯಿಂದಾಗಿ ಮನಸ್ತಾಪಗಳು ಉಂಟಾಗಬಹುದು. ಆದ್ದರಿಂದ ಒಬ್ಬರ ಕಾಲನ್ನು ಒಬ್ಬರು ಎಳಿಬೇಡಿ, ಪ್ರೀತಿಯ ಮಾತುಗಳನ್ನು ಆಡ್ತಾ ಇರಿ. ಕುಟುಂಬದಲ್ಲಿ ಸ್ನೇಹಿತರೊಂದಿಗೆ ಆತ್ಮೀಯವಾಗಿ ವರ್ತಿಸಿ. ಈ ದಿನ ಶ್ರೀ ಗಣಪತಿಯ ದರ್ಶನವನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 3, ಮಿಥುನ ಕನ್ಯಾ 4, ವೃಷಭ ಸಿಂಹ ಧನಸ್ಸು ಮಕರ 5, ಮೇಷ ತುಲ 6, ಕರ್ಕಾಟಕ 7,
ವೃಶ್ಚಿಕ 8, ಮೀನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಿಸ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.